ಹಾಗಾಗಿ ಮೋಕ್ಷ ಅಂತ ಹೇಳಿದರೆ ನಾವು ಮರಣವಾದ ಮೇಲೆ ಅವನಿಗೆ ಸಿಗುವಂಥದ್ದು ಮೋಕ್ಷ ಅಂತ ಹೇಳುವಂತಹ ಇದಲ್ಲ, ಅಭಿಪ್ರಾಯ ಅಲ್ಲ. ಮೋಕ್ಷ ಇರುವಾಗಲೂ ಮೋಕ್ಷವನ್ನು ಪಡಿಬಹುದು. ಅಂದರೆ ಮೋಕ್ಷ ಅಂತ ಹೇಳಿದ್ರೇನು? ಸುಖ. ಯಾವುದರಿಂದೆಲ್ಲ ಸುಖ ಸಿಗುತ್ತೋ ಅದೆಲ್ಲ ಮೋಕ್ಷ ಆಗತ್ತಿದೆ. ಈಗ ನನಗೆ ಕೆಲಸ ಮಾಡ್ತಾ ಇದ್ದೀನಿ, ಇದು ನಂಗೆ ಸಂತೋಷ, ಇದು ನನ್ನ ಮೋಕ್ಷ. ಮೋಕ್ಷ ಹಾಗೆ ನೋಡಿ, ಹಸಿದಿರ್ತಾನೆ ಒಬ್ಬವನು. ಹಸಿದಿದ್ದಾಗ ಅವನಿಗೆ ನೀವು 1 ಕ್ವಿಂಟಲ್ಲೋ ಏನೋ ಒಂದು ಬಂಗಾರವೋ ಇದನ್ನು ಕೊಟ್ಟರೆ ಅವನು ಏನು ಹೇಳ್ತಾನೆ? ಇದೆಲ್ಲ ಬೇಡ, ನನಗೆ ತಿನ್ಲಿಕ್ಕೆ ಒಂದು ತೊತ್ತು ಅನ್ನ ಕೊಡು ಅಂತ ಹೇಳ್ತಾನೆ ಅವನು. ಆ ಅನ್ನ ಕೊಟ್ಟಾಗ ಅವನಿಗಾಗುವಂತಹ ಒಂದು ಹರ್ಷ ಇದೆಯಲ್ಲ, ಸಂತೋಷ ಇದೆಯಲ್ಲ, ಅದೇ ಅವನಿಗೆ ಮೋಕ್ಷ ಇರುವಂಥದ್ದು. ಹಾಗಾಗಿ ಹಸಿದಾಗ ನಾವು ಊಟ ಮಾಡ್ತೀವಿ, ಊಟಕ್ಕೆ ಮೋಕ್ಷ ಅಂದರೆ ಹಸಿವಿಗೆ ಮೋಕ್ಷ ಅಲ್ವಾ? ಮೈಯೆಲ್ಲ ಕೊಳೆಯಾಗಿರುತ್ತೆ, ನಾವೆಲ್ಲ ಹೊರಗಡೆಗೆ ಓಡಾಡ್ಕೊಂಡು ಬಂದಿರ್ತೀವಿ. ಆಗ ಮನೆಗೆ ಬಂದು ಒಂದು ಫ್ರೆಶ್ ಆದಂತಹ ನೀರಿನಲ್ಲಿ ಸ್ನಾನ ಮಾಡ್ತೀವಿ. ಆಗ ಬರೋದಂತಹ ಫ್ರೆಶ್ನೆಸ್ ಇದೆಯಲ್ಲ, ಆ ಸಂತೋಷ ಇದೆಯಲ್ಲ, ಅದು ಮೋಕ್ಷ. ಯಾವುದಕ್ಕೆ ಮೋಕ್ಷ ಆಯಿತು ಕೇಳಿದರೆ, ಕೊಳೆಗೆ ಮೋಕ್ಷವಾಯಿತು, ಇಲ್ಲಿ ಸುಖ ಸಿಕ್ತು. ಒಂದೇ ಕಲ್ಲಲ್ಲಿ ಎರಡಿದ್ದ ಹಾಗೆ ಯಾವುದರಿಂದೆಲ್ಲ, ಅದಕ್ಕಾಗಿ ಯಾವುದರಿಂದೆಲ್ಲ ನಮಗೆ ಸುಖ ಸಿಗುತ್ತೋ ಅದೆಲ್ಲ ಮೋಕ್ಷ ಇರುತ್ತೆ. ಹಾಗಾಗಿ ನಿಮ್ಮ ಆಚರಣೆ ಅಲ್ವಾ, ನಿಮ್ಮ ವ್ಯವಹಾರ ಹೇಗಿರಲಿ ಕೇಳಿದರೆ ಈ ರೀತಿಯಾಗಿರಲಿ ಅಂಥೇಳಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂಥೇಳಿ 4 ಸೋಪಾನವನ್ನು ಹಾಕ್ಕೊಟ್ರು, 4 ಮಾರ್ಗವನ್ನು ಇದನ್ನು ಕೊಟ್ಟರು, ಸ್ಟೆಪ್ ಕೊಟ್ಟರು. ಇದನ್ನು ಹೇಗೆ ಮೊದಲು ಧರ್ಮ ಅಂತ ಹೇಳಿದರೆ, ಧರ್ಮಕ್ಕೆ ಇದಮಿತ್ತಮ್ ಅಂತೇಳಿ ಇವತ್ತಿಗೂ ಯಾರಿಂದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅರ್ಥವನ್ನು. ಹೀಗೇ ಇದರ ಅರ್ಥ ಅಂತೇಳಿ ಧರ್ಮಕ್ಕೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಅಲ್ವಾ? ನಾವೀಗ ನೋಡುವಂತೆಯೇ ಅಲ್ವಾ, ಈಗ ಸಮಾಜದಲ್ಲಿ ನೋಡುವಂತೆ ನಾವು ಹಿಂದೂಗಳು ಹಿಂದೂ ಧರ್ಮ ಅಂತೀವಿ ಅಲ್ವಾ, ಮುಸ್ಲಿಮರು ಮುಸ್ಲಿಂ ಧರ್ಮ ಅಂತ ಹೇಳ್ತೀವಿ, ಕ್ರಿಶ್ಚಿಯನ್ ಧರ್ಮ ಅಂತ ಹೇಳ್ತೀವಿ. ಧರ್ಮಕ್ಕೆ ಇದೆ ಅಂತ ಹೇಳಲಿಕ್ಕಾಗತ್ತಾ? ಹೇಳಲಿಕ್ಕಾಗಲ್ಲ. ಹೇಗೆ ಕೇಳಿದರೆ, ಹಾಗೆ ಧರ್ಮಕ್ಕೆ ಇದಮಿತ್ತಮ್ ಅಂತ ಹೆಸರಿಲ್ಲ. ಆದರೂ ಕೂಡ ಸ್ಥೂಲವಾಗಿ ಒಂದು ಅರ್ಥ ಹೇಳೋದಾದರೆ ಹೇಗೆ ಹೇಳ್ಬೋದು ಧರ್ಮಕ್ಕೆ ಕೇಳಿದರೆ, ಯಾವುದೆಲ್ಲ ನನಗೂ ನೋವಾಗಬಾರ್ದು, ಪರರಿಗೂ ನೋವಾಗಬಾರ್ದು, ನಮ್ಮ ಶ್ರೇಯಸ್ಸು ಇರಬೇಕು, ಪರರ ಶ್ರೇಯಸ್ಸು ಇರಬೇಕು, ಅದೆಲ್ಲ ಯಾವುದಿದೆಯೋ ಅದು ಧರ್ಮ ಅಂತ ಹೇಳ್ಬೋದು. ಆಯಿತು. ಆಮೇಲೆ ಹಾಗೆ ಧರ್ಮದಂತೆ ಇರಲಿ ಅಂತೇಳಿ ನಿಮ್ಮ ಏನೇ ಒಂದು ಇದು ಆಚರಣೆ ಇದ್ದರೂ ಕೂಡ, ಏನೇ ಒಂದು ಕೆಲಸ ಇದ್ದರೆ, ಏನೋ ಒಂದು ಕರ್ಮ ಇರಲಿ, ಅದೆಲ್ಲವೂ ಧರ್ಮದ ಹಾದಿಯಲ್ಲಿ ಇರಲಿ, ತಳಹದಿಯಲ್ಲಿ ಇರಲಿ ಅಂತೇಳಿ ಫಸ್ಟ್ ಕೊಟ್ಟಂತಹ ಸ್ಟೆಪ್ಪೇ ಧರ್ಮ. ನಿಮಗೆ ಧರ್ಮದಂತೆ ಇರಿ, ನೀವು ಧರ್ಮದಂತೆ ನಿಮ್ಮ ನಡವಳಿಕೆ ಇರಲಿ, ಧರ್ಮದಂತೆ ನಿಮ್ಮ ಇದೆಲ್ಲ. ಹಾಗೆ 2ನೇ ಸೋಪಾನಕ್ಕೆ ಹೋದರೂ ಧರ್ಮ ಆದಮೇಲೆ ಬರುವಂಥದ್ದೇ ಅರ್ಥ. ಇಲ್ಲದಿದ್ದರೆ ಕಾಮ ಕೊಟ್ಬಿಡ್ಬೋದಿತ್ತು ಅಲ್ವಾ? ಯಾವುದು 2ನೇ ಸ್ಥಾನ ಕಾಮಕ್ಕೆ ಕೊಡ್ಬೋದಿತ್ತಲ್ಲ, ಕೊಟ್ಟಿಲ್ಲ. ಯಾವುದು ಕೊಟ್ಟರು? ಅರ್ಥಕ್ಕೆ ಕೊಟ್ಟರು, ಸಂಪಾದನೆ ಕೊಟ್ಟರು. ಸಂಪಾದನೆ ಯಾವುದೇ ರೀತಿಯಾದಂಥ ಸಂಪಾದನೆ ಇರಲಿ, ಆ ಸಂಪಾದನೆ ಧರ್ಮದ ತಳಹದಿಯಲ್ಲಿ ಇರಲಿ ಅಂತ. ಧರ್ಮದ ತಳಹದಿಯಲ್ಲಿದ್ದರೆ ಆ ಸಂಪಾದನೆ ನಿಮಗೆ ಏನನ್ನ ಸುಖವನ್ನು ಕೊಡುತ್ತೆ. ಅದೇ 3ನೇಯ ಸೋಪಾನವಾದಂಥ ಕಾಮ, ಇಚ್ಛೆ, ಬಯಕೆ. ಕಾಮ ಅಂದರೆ ಬರೀ ಸೆಕ್ಸ್ ಹೇಳುವಂಥದ್ದು ಇದಲ್ಲ, ಇದಲ್ಲ. ಕಾಮ ಅಂತಂದರೆ ನಮ್ಮ ಬಯಕೆ. ನಮಗೊಂದು ಮನೆ ಆಗಬೇಕು, ನನಗೊಂದು ಓಡಾಡಲಿ ಕಾರ್ ಬೇಕು ಅಲ್ವಾ, ನಮ್ಮ ಸ್ಥಿತಿ ಚೆನ್ನಾಗಿರಬೇಕು, ಪ್ರಪಂಚ ನೋಡಬೇಕು, ಏನೋ ಮಾಡಿದ್ರೆ ಸುಮ್ಮನೆ ಕೂತ್ಕೋಬೇಕು, ಅದೇ ಏನೋ ಒಂದು ನನ್ನ ಇದು ಕಾಮನೆ ಇದೆ. ಆ ಕಾಮನೆ ಸಿಗೋದು ಎಲ್ಲಿಂದ ಕೇಳಿದರೆ, ನೀವು ಧರ್ಮದಿಂದ ಸಂಪಾದಿಸಿದಂತಹ ಅರ್ಥ ಏನಿದೆಯೋ ಆ ಸಂಪಾದನೆಯನ್ನು ನೀವು ಬೆಳೆಸ್ಕೊಂಡಾಗ ಅದರಿಂದ ಬರುವಂಥದ್ದೇ ಆ 4ನೇದಾದಂಥ. ಹೌದು, ಆ 4ನೇದು ಮೋಕ್ಷ ಅಲ್ಲ. ಅದೇ ಈಗ ನೀವು ಕಾಮ, ಇಚ್ಛೆ ಅಲ್ವಾ, ಯಾವುದರಿಂದ ಇಚ್ಛೆ ಪೂರೈಸ್ತೋ ಅಲ್ಲಿಂದ ಬರುವಂಥ ಸುಖ ಏನಿದೆಯೋ ಸುಖವೇ ಮೋಕ್ಷ. ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ. ಸೊ ಹೀಗೆ ಇವೆಲ್ಲನ ಅರ್ಥೈಸ್ಕೊಂಡು ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅದನ್ನು ಪಾಲಿಸ್ಕೊಂಡು ಆವಾಗ ಬರುವಂತಹ ಸುಖ ಏನಿದೆಯೋ ಅದೇ ಮೋಕ್ಷ. ಹಾಗಾಗಿ ಮರಣವಾದ ನಂತರದಲ್ಲಿ ಮೋಕ್ಷ ಕಾಣ್ತೀನಿ ಹೇಳೋಲ್ಲ, ಇರುವಾಗಲೇ ಮೋಕ್ಷ ಕಾಣಬಹುದು. ಯಾವ ರೀತಿಯಾಗಿ ಕೇಳಿದ್ರೆ ಈ ರೀತಿಯಲ್ಲಿ ಕಾಣಬಹುದು ಅಂತ.